ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಮುಖಂಡರೊಬ್ಬರ ಬರ್ಬರ ಹತ್ಯೆಯಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಮಾರಕಾಸ್ತ್ರಗಳಿಂದ ಮನಸೋ ಇಚ್ಛೆ ಬೀಸಿ ಭೀಕರವಾಗಿ ಕೊಲೆ ಮಾಡಿರುವಂತಹ ಘಟನೆ ಇದೆ. ಜೆಡಿಎಸ್ ಮುಖಂಡ ವೆಂಕಟೇಶ್ ಅವರನ್ನು ಹತ್ಯೆಗೈದಿದ್ದಾರೆ ದುಷ್ಕರ್ಮಿಗಳು. ಚಿಕ್ಕಬಳ್ಳಾಪುರದ ತಮ್ಮನಾಯಕನಹಳ್ಳಿ ಗೇಟ್ ಬಳಿ ನಡೆದಿರತಕ್ಕಂಥ ಘಟನೆ. ಟಿವಿಎಸ್ ಎಲೆಕ್ಟ್ರಿಕ್ ಬೈಕ್ನಲ್ಲಿ ತೆರಳುತ್ತಾ ಇದ್ದಾಗ ವೆಂಕಟೇಶ್ ಮೇಲೆ ಅಟ್ಯಾಕ್ ಆಗಿದೆ. ಬೈಕನ್ನು ಅಡ್ಡಗಟ್ಟಿ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಈಗ ಈ ಕೊಲೆ ಮಾಡಿದವರು ಯಾರು, ಯಾವ ಕಾರಣಕ್ಕೆ ಕೊಲೆ ಮಾಡಿದ್ರು, ಹಳೆಯ ವೈಷಮ್ಯಗಳು ಏನಿತ್ತು, ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು. ಆದರೆ ಹಗಲೇ ಈ ಕೊಲೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ನಡೀತಾ ಇರತಕ್ಕಂಥದ್ದು. ಸೊ ಚಿಕ್ಕಬಳ್ಳಾಪುರದಲ್ಲಿ JDS ಪಕ್ಷದ ಮುಖಂಡನೊಬ್ಬ ವೆಂಕಟೇಶ್ ಅಂತ ಆತ ಬೈಕ್ನಲ್ಲಿ ತೆರಳುತ್ತಾ ಇದ್ದ ವೇಳೆ ಅಡ್ಡಗಟ್ಟಿ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಮನಸೋ ಇಚ್ಛೆ ಬೀಸಿದ್ದಾರೆ. ಆತನ ಪ್ರಾಣ ಪಕ್ಷಿ ಅಲ್ಲೇ ಹಾರು ಹೋಗಿದೆ, ಮೃತಪಟ್ಟಿದ್ದಾರೆ. ಈಗ ಪ್ರಕರಣ ದಾಖಲಿಸ್ಕೊಂಡಿರ್ತಕ್ಕಂಥ ಪೊಲೀಸರು ತನಿಖೆಯನ್ನು ಕೈಗೊಂಡು ಅವ್ರು ಯಾರು, ಏನು, ಎತ್ತ, ಏನಾದರೂ ಇದು ಸಿಗುತ್ತಾ, ಸಾಕ್ಷಿಗಳು, CCTV ಫುಟೇಜಸ್ ಸಿಗುತ್ತಾ, ಎಲ್ಲವನ್ನು ಕೂಡ ಈಗ ನೋಡ್ತಾ ಇದ್ದಾರೆ. ಪ್ರಕರಣವನ್ನು ಸದ್ಯದಲ್ಲೇ ಭೇದಿಸ್ತಾರೆ. ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ತಮ್ಮನಾಯಕನಹಳ್ಳಿ ಗೇಟ್ ಹತ್ರ ಒಂದು ಮರ್ಡರ್ ಕೇಸ್ ಈಗ ಲೇಟ್ ನೈಟ್ ರಿಪೋರ್ಟ್ ಆಗಿದೆ. ವೆಂಕಟೇಶ್ ಅರೌಂಡ್ ಅವರದು 54 ಇಯರ್ಸ್ ಏಜ್ ಇದೆ. ಅದೇ ಊರವರದು ತಮ್ಮನಾಯಕನಹಳ್ಳಿ. ಕೃಷಿ ವ್ಯವಸಾಯ ಮತ್ತು ಮಂಡಿಯಲ್ಲಿ ಕೂಡ ಕೆಲಸ ವಗैरह ಮಾಡ್ತಾರೆ. ಸೊ ಅವರದು ಈಗ ನಮಗೆ ಬಾಡಿ ಸಿಕ್ಕಿದೆ. ಪ್ರೈಮಾ ಫೇಸಿ ಶಾರ್ಪ್ ವೆಪನ್ಸಿಂದ ತಲೆ ಮೇಲೆ, ಫೇಸ್ ಮೇಲೆ ಮತ್ತು ಕೈ ಮೇಲೆ ಅಟ್ಯಾಕ್ ಆಗಿದೆ. ಬಹಳ ನಮ್ಗೆ ಆತ್ಮೀಯ ಮತ್ತು ನಮ್ಮ JDS ಪಕ್ಷದಲ್ಲಿ ಒಬ್ಬ ಆ್ಯಕ್ಟಿವ್ ಕಾರ್ಯಕರ್ತ, ಭಾಳ ಪ್ರಾಮಾಣಿಕವಾಗಿ ಪಾರ್ಟಿ ಕೆಲಸ ಮಾಡ್ತಾಯಿದ್ದ ಮತ್ತು ಏನು ಸಾರ್ವಜನಿಕರ ಒಂದು ಸೇವೆನೂ ಮಾಡ್ಕೊಂಡಿದ್ದ. ಈಗ 9 ಗಂಟೆಯಲ್ಲಿ ಇಲ್ಲಿ ಯಾವಾಗಲೂ ಮೆಡಿಕಲ್ ಸ್ಟೋರ್ ಕೂಡಿರ್ತಾ ಇದ್ದ. ನಾವು ಎಷ್ಟೋ ಸಾರಿ ಈ ಕಡೆ ಬಂದಾಗ